ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಗ ಮಾತು ಮೀರಿದ್ರ ಡಿಕೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಸಚಿವರೇ ಬಹಳ ಬೇಸರಗೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಬಳಿಕ ಈಗ ಹೊರಗಡೆ ಬರ್ತಿರೋದೇನು, ನನಗೆ ಅಧಿಕಾರವೇ ಬೇಕಾಗಿಲ್ಲ, ನಾನು ಅಧಿಕಾರ ಸ್ವೀಕರಿಸಲ್ಲ ಅಂತ ನಿರ್ಧಾರ ತಗೊಂಡ ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಟ್ಟು ಅಂತೂ ಇಂತೂ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗಿ ಹಾಗೂ ಅವರು ಟ್ವಿಸ್ಟ್ ಇಟ್ಟಿದ್ದಾರೆ. GBA ಕೆಲಸ ಮಾಡಲ್ಲ, GBA ಎಲೆಕ್ಷನ್ಗೆ ನನ್ನನ್ನು ಕರಿಬೇಡಿ, BTM ಲೇಔಟ್ ಬಿಟ್ಟು ಹೆಜ್ಜೆ ಹೊರಗಿಡಲ್ಲ ಅಂತ ಸೆಡ್ ಹೊಡೆದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಂಹೌ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲ್ಲ, ಸದ್ಯಕ್ಕೆ ಸುಮ್ಮನೆ ಇರ್ತೀನಿ ಬಿಡಿ ಅಂತ. ಆದರೆ ಈಗ ಕೃಷ್ಣ ಬೈರೇಗೌಡರು ನನಗೆ ಅಧಿಕಾರ ಬೇಕಿಲ್ಲ ಅಂತ ಕೂತಿದ್ದಾರೆ. ಈ ರೀತಿ ಖಾತೆಯನ್ನು ವಿಭಜಿಸಲಾಗಿದೆ, ನನಗೆ ಅರ್ಧ ಬೆಂದಂತಹ ಖಾತೆ ಬೇಕಿಲ್ಲ ಅಂತ ಸೆಡ್ ಹೊಡೆದಿದ್ದಾರೆ ಕೃಷ್ಣ ಬೈರೇಗೌಡರು. ನೇರ ಹೈಕಮಾಂಡ್ ಎದುರು, ಸುರ್ಜೇವಾಲಾ ಅವರ ಎದುರೇ ಕೃಷ್ಣ ಬೈರೇಗೌಡರು ಈ ತೀರ್ಮಾನಕ್ಕೆ ಕಾರಣ ಏನು, ಒಳಗೊಳಗೆ ಆಗಿದ್ದೇನು? ಹಾಗಾದರೆ ಕೃಷ್ಣ ಬೈರೇಗೌಡರು ರೆಬಲ್ ಆಗಿರೋದು ಯಾಕೀಗ? ಅವರೇನು ರಾಜೀನಾಮೆ ಕೊಡ್ತೀನಿ ಅಂತಿಲ್ಲ, ಆದರೆ ಹೊಸ ತಲೆನೋವು ಶುರುವಾಗಿದೆ ಸಂಪುಟದಲ್ಲಿ. ಏನದು ವಿಚಾರ? ಪರಮೇಶ್ವರ್ ಅವರು, DCM ಪರಮೇಶ್ವರ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಲ್ಲವನ್ನು ನೋಡ್ತಾ ಹೋಗೋಣ. ಸರ್ಕಾರ ರಚನೆಯಾಗಿದೆ, BJP ಹೈಕಮಾಂಡ್ ಕ್ಷಣವನ್ನು ಕಾಯ್ತಿದೆ. ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, ಕರ್ನಾಟಕ ಪಾಲಿಟಿಕ್ಸಲ್ಲಿ ಏನಾಗುತ್ತೆ ಅಂತ ಹೈ ಅಲರ್ಟ್ ಮೋಡಲ್ ಇರುವಾಗ ಕೈ ಒಳಗಡೆ ಆಗ್ತಿರೋದೇನು? ಈ ರಾಜ್ಯಸಭೆ ಆಯ್ಕೆ, ಎಲ್ಲ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಿರೋ ಹೊತ್ತಲ್ಲಿ ಕರ್ನಾಟಕದಲ್ಲಿ ಸಮಸ್ಯೆಗಳನ್ನು ತಂದಿಟ್ಕೊಳ್ತಾ ಕಾಂಗ್ರೆಸ್ಸು. ಹಾಗಾದರೆ ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಕೃಷ್ಣ ಬೈರೇಗೌಡರು ಈಗ ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಆದೇಶ ಇರೋದು, ಬಟ್ ಇಲ್ಲಿ ನಡೆದಿರೋದೇ ಬೇರೆ ಅಂತ. ಡಿ.ಕೆ. ಹಾಗಾದರೆ ರಾಗ ಆದೇಶವನ್ನೇ ಧಿಕ್ಕರಿಸಿದ್ರಾ? ಏನು ವಿಷಯ? ಅರ್ಧಂಬರ್ಧ ಖಾತೆಯನ್ನು ಕೊಟ್ಟಿದ್ದಾರೆ ತನಗೆ, ಹೈಕಮಾಂಡೇ ಆದೇಶ ಕೊಟ್ಟ ಮೇಲೂ ಕೂಡ ಅನ್ನೋದು ಈಗ ಕೃಷ್ಣ ಬೈರೇಗೌಡರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನನಗಿದು ಬೇಡವೇ ಬೇಡ, ಕಂದಾಯ ಇಲಾಖೆನೇ ಕೊಡಿ ಮೊದಲಿದ್ದಿದ್ದೆ ಅಂತ. ನಾವು ಆಲ್ರೆಡಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಇಟ್ಟಿದ್ವಿ ನಿಮ್ಮ ಮುಂದೆ. ಕೃಷ್ಣ ಬೈರೇಗೌಡರದ್ದು ಬರೀ GBA BWSSB ಅಷ್ಟು ನೋಡ್ಕೊಳ್ಳೋ ಜವಾಬ್ದಾರಿ. ಬೆಂಗಳೂರು ನಗರಾಭಿವೃದ್ಧಿ ಅಂದರೆ ಕಂಪ್ಲೀಟ್ ಮೊದಲು ಡಿ.ಕೆ. ಹೆಂಗೆ ನೋಡ್ಕೊಳ್ತಿದ್ರಲ್ಲ ಹಂಗಲ್ಲ. ಯಾಕಂದರೆ ಇಂಪಾರ್ಟೆಂಟ್ ಆಗಿರುವಂಥ BDA BMRDA ಇದೆಲ್ಲ ಸಾವಿರ ಕೋಟಿ ಪ್ರಾಜೆಕ್ಟ್ಗಳ ಸಂಪನ್ಮೂಲ ಭರಿತ ಖಾತೆ ಡಿ.ಕೆ. ಪಾಲಾಗಿದೆ. ಅಂದರೆ ಡಿವಿಷನ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಟೈಮು ಈ ಥರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಒಡೆದಿದ್ದಾರೆ ಅನ್ನೋದೇ ಆಶ್ಚರ್ಯಕ್ಕೆ ಕಾರಣ ಆಗಿದೆ. GBA ಹೊಸದಾಗಿ ಈಗ ರೆಡಿಯಾಗಿರುವಂಥ GBA ಜವಾಬ್ದಾರಿ ಕೃಷ್ಣ ಬೈರೇಗೌಡರು ಹೆಗ್ಲಿಗೆ ಬಿದ್ದಿದೆ. ಈ ರೀತಿ ಅರ್ಧಂಬರ್ಧ ಮಾಡಿದ್ರೆ ಎಲ್ಲಿ ಕೆಲಸ ಮಾಡೋಕ್ಕಾಗತ್ತೆ? ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ GBA ಖಾತೆ ನನಗೆ ಕೊಟ್ಟಿರೋದು ಹೈಕಮಾಂಡು. ಈಗ ಗೊತ್ತಾಗ್ತಿದೆ ನೋಡಿ ವಿಷಯ. ಯಾಕೆ ಎಲ್ಲರ ಡಿಮ್ಯಾಂಡ್ ಇದ್ದರೂ ಕೂಡ ಕೃಷ್ಣ ಬೈರೇಗೌಡರು ಹೆಗಲಿಗೆ ಬೆಂಗಳೂರು ನಗರಾಭಿವೃದ್ಧಿ ಬಿತ್ತು. ಅವ್ರಿಗೂ ಇಷ್ಟ ಇಲ್ಲ ಆ ಖಾತೆ ತೊಗೊಳೋದಕ್ಕೆ. ಯಾಕಂದರೆ ಈ ರೀತಿ ಮಾಡಿಬಿಟ್ಟಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಅರ್ಧ ಕೆಲಸ ಆಗಿರೋದೆಲ್ಲ ಪೂರ್ತಿ ಮಾಡಬೇಕು ಅಂತ ಅದಕ್ಕೆ ಬೇಡಿಕೆ ಇಟ್ಟಿದ್ರು. ಆದರೂ ಯಾಕೆ ಅವ್ರು ಹೆಗಲಿಗೆ ಬಿತ್ತು ಅಂದರೆ ಅವ್ರಿಗೆ ಭ್ರಷ್ಟಾಚಾರ ಮತ್ತೊಂದು ಹೆಚ್ಚಿಗೆ ಅಂಟ್ಕೊಂಡಿಲ್ಲ. ಕ್ಲಿಯರ್ ಇಮೇಜ್ ಇಟ್ಕೊಂಡಿರುವಂಥ ವ್ಯಕ್ತಿ. ಯಾಕೋ ಹೈಕಮಾಂಡು ಬೆಂಗಳೂರು ಇಮೇಜ್ ಚೆನ್ನಾಗಿ ಮಾಡೋದಕ್ಕೆ, ಆ ಮೂಲಕ ಪಕ್ಷಕ್ಕೆ ಮತ್ತು ಸರ್ಕಾರದ ಇಮೇಜ್ ಚೆನ್ನಾಗಿ ಆಗೋದಕ್ಕೆ ಕೃಷ್ಣ ಬೈರೇಗೌಡರು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೃಷ್ಣ ಬೈರೇಗೌಡರಿಗೆ ಈ ಜವಾಬ್ದಾರಿ ಕೊಟ್ಟಿರೋದೇ ಹೈಕಮಾಂಡ್ ಅನ್ನೋ ವಿಷಯ ಕೂಡ ಬರ್ತಿದೆ. ಸೊ ಈಗ ನನಗೆ ಅರ್ಧ ಕೊಟ್ಟಿದ್ದಾರಲ್ಲ ಯಾಕೆ ಅಂತ ಅವ್ರು ಕೇಳ್ತಿದ್ದಾರೆ. GBA ಖಾತೆ ಹೈಕಮಾಂಡೇ ಕೊಟ್ಟಿರೋದು ನನಗೇನು ಅಂದರೆ ಇದೆಲ್ಲ ಜವಾಬ್ದಾರಿ ತೊಗೊಳ್ಳಿ ಅಂತ ಹೈಕಮಾಂಡೇ ಹೇಳಿರೋದು, ಬಟ್ ಅರ್ಧಂಬರ್ಧ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಕಂದಾಯ ಇಲಾಖೆನೇ ಕೊಡಿ, ಇಲ್ಲಾಂದರೆ ಕೊಟ್ಟರೆ ಪೂರ್ತಿ ಕೊಡಿ. BDA BMRDA ನಗರ ಯೋಜನೆ ಇದ್ಯಾವುದು ಇಲ್ಲದೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಪೂರ್ಣ. ಅದು ಮಾಡದಿದ್ರು ಒಂದೇ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬೇಸರ ಶುರುವಾಗಿದೆ. ಹಾಗಾಗಿ ಎಲ್ಲ ಇಲಾಖೆ ಬೇಕು, ಇಲ್ಲ ಅಂದರೆ ಇದು ಬೇಡವೇ ಬೇಡ, ಕಂದಾಯ ಬೇಕು ಅನ್ನೋ ಪಟ್ಟು ಹಿಡಿದಿದ್ದಾರೆ. ಒಂದೊಂದೇ ಸೀಕ್ರೆಟ್ ತೆರೆದುಕೊಳ್ತಿದೆಯಾ ಈಗ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದು. ಆಮೇಲೆ ಕೃಷ್ಣ ಬೈರೇಗೌಡರಿಗೂ ಬೇಡ, ರಾಮಲಿಂಗಾರೆಡ್ಡಿ ಅವ್ರಿಗೂ ಬೇಡ, CMಗೆ ಇರಲಿ ಬಿಡಿ ಅನ್ನೋ ರೀತಿಯಲ್ಲಿ CM ಕೈಗೆ ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರ ಕೈಗೆ ಬರೋ ರೀತಿಯಲ್ಲಿ ಏನೇನೋ ಹೊಸ ಲೆಕ್ಕಾಚಾರಗಳು, ಬೇರೆ ಬೇರೆ ಆಯಾಮಗಳು ಎಲ್ಲ ಕಾಣಿಸ್ತಾ ಇವೆ ಇಲ್ಲಿ.
ಸೊ ಈಗ ಕೃಷ್ಣ ಬೈರೇಗೌಡರು ಕೂಡ ಬಹಳ ಬೇಜಾರಾಗಿದ್ದಾರೆ. ಒಂದು ಕಡೆ DCM ಪರಮೇಶ್ವರ್ ಅವರು ನೋಡಿ ನಿನ್ನೆ ಇದ್ರ ಬಗ್ಗೆ ರಿಯಾಕ್ಟು ಮಾಡಿದ್ರು. 2-3 ವಿಷಯ ಇದೆ DCM ಪರಮೇಶ್ವರ್ ಅವ್ರಿಗೂ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಅವ್ರ ಫೋಟೋ ಬರಲಿಲ್ಲ, ದಲಿತ ಉಪಮುಖ್ಯಮಂತ್ರಿ ಅಂತ ನಿಮ್ಮ ಫೋಟೋ ಹಾಕ್ತಿಲ್ಲ ಸರ್ ಅಂತೆಲ್ಲ ಅವರು ಬೆಂಬಲಿಗರು ಶುರು ಮಾಡಿದ್ದಾರೆ. ಮತ್ತು JDS ಕುಟುಕ್ತಾ ಇದೆ ನೋಡಿ. ಹೋದ ವರ್ಷದ ಜಾಹೀರಾತು ಸಿಂಪಲ್, ಇದೇ ಜಾಹೀರಾತು 2025ರಲ್ಲಿ CM DCM DK ಶಿವಕುಮಾರ್ ಸಿದ್ದರಾಮಯ್ಯನವರು ಇಬ್ಬರ ಫೋಟೋನೂ ಇರ್ತಿತ್ತು. ಅದೇ ಜಾಗದಲ್ಲಿ 2026ರಲ್ಲಿ ಆ ದಿನಾಚರಣೆ ಅಥವಾ ಯಾವ್ಯಾವುದೋ ಜಾಹೀರಾತುಗಳಲ್ಲಿ ಬರೀ CM ಫೋಟೋ ಇದೆ, DCM ಪರಮೇಶ್ವರ್ ಅವ್ರದ್ದು ಫೋಟೋನೇ ಇಲ್ಲ. ಅದು ಯಾಕೆ ಹಂಗೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆ. ದಲಿತ ಹೆಸರಲ್ಲಿ ರಾಜಕಾರಣ ಅಷ್ಟೇ, ದಲಿತ ಉಪಮುಖ್ಯಮಂತ್ರಿ ಅವಮಾನ ಅಂತ JDS ಕುಟುಕಿದ್ದು ಪರಮೇಶ್ವರ್ ಅವರ ಬೆಂಬಲಿಗರು ಹೇಳ್ತಿರೋದು. ಮೀಡಿಯಾ ಪ್ರಶ್ನೆ ಕೇಳಿದಾಗ ಗಮನಕ್ಕೆ ಬಂದಿದೆ, ಬಟ್ ಯಾಕೆ ಹಂಗಾಗಿದೆ ಗೊತ್ತಿಲ್ಲ. ಮೋಸ್ಟ್ಲಿ ಅಧಿಕಾರಿಗಳ ಕಣ್ತಪ್ಪಿನಿಂದ ಆಗಿರಬೇಕು, ನೆಗ್ಲೆಕ್ಟ್ ಮಾಡಬೇಕು, ಇನ್ನೊಂದು ಅಂತೇನಾಗಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಬಟ್ ನಾನು ಅದನ್ನು ಗಮನಕ್ಕೆ ತರ್ತೀನಿ, ಇನ್ನು ಮುಂದೆ ಹಂಗಾಗಲ್ಲ ಅಂತಿದ್ದಾರೆ. ಸೊ ಇನ್ನು ಮುಂದೆ ಬರೀ CM ಫೋಟೋ ಇರೋದಕ್ಕೆ ಬಿಡಲ್ಲ ಅಂತ DCM ಸಾಹೇಬ್ರು ಹೇಳ್ದಂಗಾಯ್ತು. ಪವರ್ಫುಲ್ ಇದ್ದರು DK ಶಿವಕುಮಾರ್ ಅವರು, ಈಕ್ವಲ್ ಆಗಿ CMಗೆ ಈಕ್ವಲ್ ಆಗಿದ್ರು, ಅಧಿಕಾರ ಹಂಚಿಕೆ ವಿಚಾರ ಇತ್ತು ಅನ್ನೋ ಕಾರಣಕ್ಕೆ ಇಬ್ಬರು ಫೋಟೋ ಹಾಕಿ ಈಗ ಬಂದಿರೋ DCM ಹೆಸರಿಗೆ ಮಾತ್ರ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಒಂದು ಕುರ್ಚಿ ಕೊಟ್ಟಿರೋದು ಅನ್ನೋ ರೀತಿ ಮೆಸೇಜ್ ಆಯಿತು. ಹಾಕದೇ ಇದ್ರೆ ಅದು ಬಹಳ ಬೇಜಾರಾಗಿದೆ. ಪರಮೇಶ್ವರ್ ಅವ್ರಿಗೆ ಓಪನ್ ಆಗಿ ಹೇಳ್ತಿದ್ದಾರೆ, ತಪ್ಪಾಗಿದೆ, ಅಧಿಕಾರಿಗಳ ಕಣ್ತಪ್ಪಿನಿಂದ ಆಗಿರಬಹುದು, ಎಲ್ಲದ್ರ ಬಗ್ಗೆ ವಿಚಾರಿಸ್ತೀನಿ, ಇನ್ನು ಮುಂದೆ ಹಾಗಾಗಲ್ಲ ಬಿಡಿ, ಹಾಗಾಗಬಾರ್ದು ಅನ್ನುವ ಮೂಲಕ ಬರೀ DK ಶಿವಕುಮಾರ್ ಅವ್ರದ್ದಲ್ಲ, ಇನ್ನು ಮುಂದೆ ನಂದು ಹಾಕಬೇಕು ಹಾಕಿದ್ರೆ ಅನ್ನುವ ಎಚ್ಚರಿಕೆ ಸಂದೇಶ ಪರಮೇಶ್ವರ್ ಅವರಿಂದ ತುಂಬ ಸಾಫ್ಟಾಗೇ ಹೋಗಿದೆ. ಇನ್ನು ಮುಂದೇನೂ ಇದು ರಿಪೀಟ್ ಆದರೆ, ಬರೀ CM ಫೋಟೋ ರಿಪೀಟ್ ಆದರೆ ಶುರುವಾಗತ್ತಲ್ಲಿ, ನಿಮ್ಮದಿತ್ತು ನಮ್ದು ಯಾಕಿಲ್ಲ ಅಂತ ಶುರುವಾಗತ್ತೆ. ಆ ಸಂದೇಶ ಕೊಟ್ಟಿದ್ದಾರೆ. ಮತ್ತು ಪರಮೇಶ್ವರ್ ಅವರು ನನ್ನ CM ಆಗೋ ಅವಕಾಶ 3 ಸಲ ತಪ್ಪಿತು. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರು ಬಂದರು, ಕ್ಷೇತ್ರದಲ್ಲಿ ಸೋತೆ. ಇಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರು CM ಆಗೋ ಹಾಗೆ ಇರಲಿಲ್ಲ ಅವತ್ತು. 2ನೇ ಸಲ ಮೈತ್ರಿ 80 ಸೀಟ್ ಗೆದ್ದರು, ಕಾಂಗ್ರೆಸ್ಸು CM ಮಾಡೋದಕ್ಕಾಗಲಿಲ್ಲ, ಕುಮಾರಸ್ವಾಮಿ ಅವರು CM ಆದರು. ಈಗ 2026ರಲ್ಲಿ CM ಆಗಬೇಕಾಗಿದ್ದು ನಾನು, ಬಟ್ ಕೈ ತಪ್ಪು ಹೋಗಿದೆ ಅನ್ನೋದನ್ನು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಪರಮೇಶ್ವರ್ ಅವರು. ಬಟ್ ನಾನು ಹೈಕಮಾಂಡ್ಗೆ ಹೇಳೇ ಬಿಟ್ಟಿದ್ದೆ, ರಾಜಕೀಯದಿಂದ ಹೆಜ್ಜೆ ಹಿಂದಿಡ್ತಿದ್ದೀನಿ ಅಂತ, ರಾಜಕೀಯನೇ ಬೇಡ ನನಗೆ ಅಂತ ಹೇಳಿಬಿಟ್ಟಿದ್ದೆ. ಆದರೂ ಕೊಟ್ಟ ಜವಾಬ್ದಾರಿಯನ್ನು ಶಿಸ್ತಿನ ಸಿಪಾಯಿ ನಾನು ಪಕ್ಷಕ್ಕೆ ಅಂತ ಮಾಡ್ತಾ ಇದ್ದೀನಿ. ಜನ ನೋಡ್ತಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿದ ಜನ ಅಂತ ಕೂತಿದ್ದೀನಿ ಕೆಲಸ ನಿಭಾಯಿಸೋದಕ್ಕೆ ಅಂತ ತನಗಿರುವಂಥ ಬೇಸರವನ್ನೆಲ್ಲ ಹೊರಹಾಕಿದ್ದಾರೆ. ಸೊ ರಾಜಕೀಯ ನಿವೃತ್ತಿ ಮಾತಾಡಿದ್ರು ಹೈಕಮಾಂಡ್ ಎದುರು ಪರಮೇಶ್ವರ್ ಅವರು ಅನ್ನೋದು ಖಚಿತವಾಯಿತು. ಅಲ್ಲಿಗೆ 2018ರಲ್ಲಿ ಉಪಮುಖ್ಯಮಂತ್ರಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ, ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ನಮ್ಮ ಫೋಟೋ ಉದಾಹರಣೆಗೆ ದೇವರಾಜ ಅದರಲ್ಲೂ ತಮ್ಮ ಫೋಟೋ ಇಲ್ಲ, ಹಿಂದೆ ಇರ್ತಿದ್ದು DCM ಅವ್ರದ್ದು ದಲಿತ DCM ಅಂತೇಳಿ ಬಿಟ್ಟಿದ್ದಾರೆ ಅಂತೇಳಿ ಅದು ಆರೋಪ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಅವರು ಬಿಟ್ಟಿದ್ದರೆ ಅವ್ರ ಹತ್ರನೂ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕೆ ಅಥವಾ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ, ಅದನ್ನು ಸರಿ ಮಾಡಿಕೊಡೋಣ. ನಿನ್ನೆ ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ, ಜೊತೆಗೆ JDS ಕೂಡ ಇಶ್ಯೂನ ರೈಸ್ ಮಾಡಿದೆ. ಒಬ್ಬ ದಲಿತ CM ಆಗಿರೋ ಕಾರಣಕ್ಕೆ ಇವರು ಈ ರೀತಿ ಇನ್ಸಲ್ಟ್ ಮಾಡ್ತಿದ್ದಾರೆ.
ರೀತಿ ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಧಿಕಾರಿಗಳ ಹಂತದಲ್ಲಿ ಏನಾದರೂ ಕೂಡ ಅದು ಆಗಿದ್ದರೆ ಅದನ್ನು ಸರಿಪಡಿಸೋಣ. ಬಟ್ ಹಿಂದಿನ CM ಎಲ್ಲ ಜಾಹೀರಾತಲ್ಲೂ ಇರೋದು ಸರ್. ಈಗ ಅಲ್ಲ, ಈಗೇನೋ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲಿ ಅದು ಬಿಟ್ಟೋಗಿದೆ ಗೊತ್ತಿಲ್ಲ. ಇನ್ನು ಜಮೀರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಪರಮೇಶ್ವರ್ ಅವರು. ಜಮೀರ್ ಅವ್ರಿಗೂ ಕೊಡಲೇಬೇಕು, ಒಬ್ಬ ಅರ್ಹ ನಾಯಕ ಅವರು ಅಂತ ಸತೀಶ್ ಜಾರಕಿಹೊಳಿ ಅವರು ಅದೇ ಹೇಳ್ತಿದ್ದಾರೆ. ಈಗ ಜಮೀರ್ ಅಹಮದ್ ಖಾನ್ ಡೆಲ್ಲಿ ಮೀಟಿಂಗಲ್ಲಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಅಂತಿಮ ಸಂದೇಶ ಕೊಡೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಪ್ರಯತ್ನ ಜಮೀರ್ ಅವರಿಂದ ಆಗ್ತಿದೆ. ಆಗತ್ತಾ ನನ್ನ ದಾರಿ ನನಗ ಅನ್ನೋ ಮಟ್ಟಿಗೆ ಜಮೀರ್ ಅವರ ಸಹನೆ ಕಟ್ಟೆ ಹೊಡೀತಾ. ಹಾಗಾದರೆ ಶಕ್ತಿ ಪ್ರದರ್ಶನ ಎಲ್ಲ ಸಮುದಾಯ ನಾಯಕರು ಅಂದರೆ ಮುಸ್ಲಿಂ ಸಮುದಾಯದ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅಷ್ಟು ಸಾಲದು ಅಂತ ಕೆಲವು ಸ್ವಾಮೀಜಿಗಳು ಜಮೀರ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ಈಗ ಕೋಡಿ ಮಠದ ಸ್ವಾಮೀಜಿಗಳು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಜಮೀರ್ ಇಲ್ದಿದ್ರೆ ಈ ಸರ್ಕಾರನೇ ಇರಲ್ಲ ಅಂತಿದ್ದಾರೆ. ಈಗ ಜಮೀರ್ ಅವ್ರ ಪರ ಹೆಂಗಿದೆ ಅಂದರೆ ಹೋರಾಟ, ಪ್ರೊಟೆಸ್ಟು, ಅವರು ಎಲ್ಲ ಸಮುದಾಯದ ನಾಯಕ ಅಂತ ಬಿಂಬಿಸುವಲ್ಲಿ, ಹೋರಾಟ ಮಾಡಿಸುವಲ್ಲಂತೂ ಜಮೀರ್ ಅವರು ಯಶಸ್ವಿಯಾಗಿದ್ದಾರೆ. ಹೈಕಮಾಂಡ್ಗೆ ಬಿಸಿ ತಟ್ಟಿಸುವಂಥ ಕೆಲಸ ಶುರು ಮಾಡಬೇಕಾಗತ್ತೆ ಅನ್ನೋ ಮೆಸೇಜ್ ಶುರುವಾಗೇ ಬಿಟ್ಟಿದೆ. ಜಮೀರ್ ಇಲ್ದಿದ್ರೆ ಈ ಸರ್ಕಾರನೇ ಇಲ್ಲ ಅನ್ನೋ ಮಟ್ಟಿಗೆ ಮೆಸೇಜ್ ಹೋಗಿಬಿಟ್ಟಿದೆ ಅವರ ಬೆಂಬಲಿಗರು, ಅವರ ಪರವಾಗಿ ನಿಂತಿರೋರಿಂದ. ಹಾಗಾಗಿ ಜಮೀರ್ ಅವರ ಮುಂದಿನ ನಡೆ ಈಗ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಸಿದ್ದು ಪರಮಾಪ್ತರು ಕೂಡ ಹೇಳ್ತಿರೋದ್ರಿಂದ ಅಕಸ್ಮಾತ್ ಇಷ್ಟಾದ ಮೇಲೂ ಕೈ ತಪ್ಪಿದ್ರೆ ಜಮೀರ್ ಅವರ ಮುಂದಿನ ನಡೆ ಕಾಂಗ್ರೆಸ್ಗೆ ಕಗ್ಗಂಟಾಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಹೊಸ ಪಕ್ಷ ಅಥವಾ ಪರ್ಯಾಯ ಶಕ್ತಿ ಯಾವುದೇ ಬಗೆಯಲ್ಲಿ ಅವರ ಯೋಚನೆ ಇರಬಹುದು. JDS ಅಂತೂ ಪ್ರಮುಖ ನಾಯಕರನ್ನು ಕರ್ಕೊಳ್ಳೋದಕ್ಕೆ ತುದಿ ಕಾಲಲ್ಲಿ ನಿಂತಿದೆ. ಇನ್ನೂ 2-3 ಜನರ ಹೆಸರಿದೆ JDS ಕಡೆಗೆ ಹೋಗ್ತಿರೋದ್ರಲ್ಲಿ. ಸೊ JDSಗೆ ಮತ್ತೆ ಜಮೀರ್ ಅವರು ಗರು ವಾಪಸಿ ಮಾಡ್ತಾರ ಅನ್ನೋ ತನಕ ಚರ್ಚೆಗಳು ಜಾರಿಯಲ್ಲಿರೋವಾಗ ಭಾಳ ದೊಡ್ಡದಿದೆ. ಯಾವುದು ಅಂದರೆ ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ 3 ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟಿರೋದಲ್ಲಿ ಮಾತಾಡಿದ್ದೀನಿ, ಆಗಲೇ ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರ್ ಇಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಬೆಳವಣಿಗೆ ಆಗ್ತಿದೆ. DK ಶಿವಕುಮಾರ್ ಅವರ ಶತ್ರುಗಳು ಶತ್ರುವಿನ ಶತ್ರು ಅನ್ನೋ ರೀತಿಯಲ್ಲಿ ಒಂದಾಗ್ತಾರಾ ಅನ್ನೋ ಮಟ್ಟಿಗೆ ಕರ್ನಾಟಕ ಪಾಲಿಟಿಕ್ಸ್ ದಿನದಿಂದ ದಿನಕ್ಕೆ ಬಿಸಿ ಏರಿಸ್ಕೊಳ್ತಿರೋದು. ಜಮೀರ್ ಅಹಮದ್ ಖಾನ್ ಅವರಂತೂ ಈಗ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ನಲ್ಲೇ ಇರೋದಕ್ಕೆ ನಾನು ಖಂಡಿತ ಬಯಸ್ತೀನಿ, ಅವಕಾಶ ಕೊಟ್ಟರೆ ಅಂತ. ಇಲ್ವಾ, ನೆಕ್ಸ್ಟ್ ನಾನು ಬೇರೆ ರೀತಿಯಲ್ಲೇ ದಾರಿ ಹಿಡಿಬೇಕಾಗತ್ತೆ ಅನ್ನೋ ಮೆಸೇಜು ಕೂಡ ಅವರು ಬೆನ್ನಿಗಿರೋರಿಂದ ರವಾನೆ ಆಗ್ತಿರೋದು ಅಷ್ಟೇ ಸತ್ಯ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.